ಜೂನ್ 25, 1975 ಸರಿಸುಮಾರು ರಾತ್ರಿ 10:45ಕ್ಕೆ ಭಾರತದ ಪ್ರೆಸಿಡೆಂಟ್ ಆಗಿದ್ದ ಫಕ್ರುದ್ದೀನ್ ಅಲಿ ಅಹಮದ್ ಅವರು ಎಮರ್ಜೆನ್ಸಿ ಜಾರಿಗೆ ಸಹಿ ಹಾಕಿದ್ರು. ಅದಾದ ಕೇವಲ ಒಂದೇ ಒಂದು ಗಂಟೆ ಅಷ್ಟರಲ್ಲಿ ಅಂದ್ರೆ 11:45ಕ್ಕೆ ಸರಿಯಾಗಿ ಇಂದಿರಾ ಗಾಂಧಿ ಆಲ್ ಇಂಡಿಯಾ ರೇಡಿಯೋ ಅಲ್ಲಿ ಎಮರ್ಜೆನ್ಸಿಯನ್ನ ಘೋಷಣೆ ಮಾಡಿಬಿಟ್ರು. ಇಲ್ಲಿಂದ 21 ತಿಂಗಳ ಕಾಲ ಭಾರತದಲ್ಲಿ ಡೆಮೋಕ್ರಸಿ ಸತ್ತು ಡಿಕ್ಟೇಟರ್ಶಿಪ್ ಆರಂಭ ಆಗಿತ್ತು. ಲಾಸ್ಟ್ ವಿಡಿಯೋದಲ್ಲಿ ಎಮರ್ಜೆನ್ಸಿ ಯಾಕೆ ಬಂತು ಅಂತ ತಿಳಿಸಿದ್ವಿ. ಆ ವಿಡಿಯೋ ಕೆಳಗಡೆ ಲಿಂಕ್ ಅಲ್ಲಿದೆ, ನೀವು ಜಸ್ಟ್ ವಾಚ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಸೊ ಈಗ ಎಮರ್ಜೆನ್ಸಿ ಬಂದ ಮೇಲೆ ಭಾರತದಲ್ಲಿ ಏನ್ ನಡೀತು ಅಂತ ತಿಳ್ಕೊಳ್ಳೋಣ ಬನ್ನಿ. ಎಮರ್ಜೆನ್ಸಿ ಜಾರಿ ಆದ್ಮೇಲೆ ಇಮಿಡಿಯೇಟ್ಲಿ ಸರ್ಕಾರ ಮಾಡಿದ ಮೊದಲ ಕೆಲಸ ಎಲ್ಲ ಅಪೋಸಿಷನ್ ಪಾರ್ಟಿ ಲೀಡರ್ಸ್ ಹಾಗೆ ಮೆಂಬರ್ಸ್ ಗಳನ್ನ ಯಾವುದೇ ಪುರಾವೆ ಆಧಾರಗಳಿಲ್ಲದೆ ಜೈಲಿಗೆ ಹಾಕಿದ್ರು. ಇಟ್ಸ್ ಟೋಟಲಿ ಇಲ್ಲಿಗಲ್. ನ್ಯೂಸ್ ಪೇಪರ್ಸ್ ನಿಂದ ಆಗಲಿ ರೇಡಿಯೋಗಳಿಂದಾಗಲಿ ಯಾವುದೇ ಸುದ್ದಿ ಜನರನ್ನ ತಲುಪೋಕು ಮುಂಚೆ ಅದು ಸರ್ಕಾರಕ್ಕೆ ತಲುಪ್ತಾ ಇತ್ತು. ಅಲ್ಲಿ ಅವರು ಈ ಸುದ್ದಿನ ಅಪ್ರೂವ್ ಕೊಟ್ರೆ ಮಾತ್ರ ಆ ಸುದ್ದಿ ಜನರನ್ನ ತಲುಪ್ತಾ ಇತ್ತು. ಸೊ ಇಲ್ಲಿಗೆ ಎಷ್ಟೋ ಜನಕ್ಕೆ ದೇಶದಲ್ಲಿ ಏನ್ ನಡೀತಾ ಇದೆ ಅನ್ನೋದೇ ಕಷ್ಟವಾಗಿತ್ತು. ಇದು ಎಮರ್ಜೆನ್ಸಿ ಪೀರಿಯಡ್ ನಲ್ಲಿ ದೇಶದ ಒಂದು ಸೈಡ್ ಪೇಜ್ ಆದ್ರೆ, ಇನ್ನೊಂದು ಕಡೆಯಲ್ಲಿ ಸಂಜಯ್ ಗಾಂಧಿ ಡೆಲ್ಲಿಯಲ್ಲಿದ್ದಂತಹ ಸಾವಿರಾರು ಸ್ಲಮ್ಸ್ ಗಳನ್ನ ರಾತ್ರೋರಾತ್ರಿ ಎಸೆದ್ಬಿಟ್ರು. ಇಲ್ಲಿಗೆ ಅವರೆಲ್ಲ ನಿರಾಶ್ರಿತರಾದ್ರೂ ಇದು ಇಲ್ಲಿಗೆ ನಿಲ್ಲಿಲ್ಲ. ಜನಸಂಖ್ಯಾ ನಿಯಂತ್ರಣ ಅನ್ನೋ ಹೆಸರಲ್ಲಿ ಲಕ್ಷಾಂತರ ಬಡ ಜನರಿಗೆ ಫೋರ್ಸ್ಫುಲಿ ಸ್ಟೆರಿಲೈಸೇಷನ್ ಮಾಡಿದ್ರು. ಇದಕ್ಕೆ ಒಪ್ಕೊಳ್ದೇ ಇದ್ದವರನ್ನ ನಾಯಿಗೂ ಮನುಷ್ಯರಿಗೂ ಏನು ವ್ಯತ್ಯಾಸ ಇಲ್ಲ ಅನ್ನೋ ರೀತಿಲಿ ಹೇಳ್ಕೊಂಡೋದ್ರು. ಇದಕ್ಕೆ ಭಾರತದ ಪ್ರತಿ ಸ್ಟೇಟ್ಗೂ ಟಾರ್ಗೆಟ್ ಕೊಡ್ಲಾಗಿತ್ತು. ಈ ಟಾರ್ಗೆಟ್ನ ಆ ಸ್ಟೇಟ್ನ ಅಧಿಕಾರಿಗಳು ಕಂಪ್ಲೀಟ್ ಮಾಡಲೇಬೇಕಿತ್ತು. ಇಟ್ಸ್ ಕಂಪಲ್ಸರಿ. ಹಾಗಿದ್ರೆ ಸಂಜಯ್ ಗಾಂಧಿ ಸರ್ಕಾರದ ಯಾವ ಹುದ್ದೆಯಲ್ಲಿ ಇದ್ರು ಅಂತ ನೀವು ಕೇಳ್ಬೋದು. ಇವರು ಇಂದಿರಾ ಗಾಂಧಿಯ ಮಗ ಅನ್ನೋದು ಬಿಟ್ರೆ ಯಾವುದೇ ಹುದ್ದೆಯಲ್ಲಾಗ್ಲಿ ಅಧಿಕಾರದಲ್ಲಾಗ್ಲಿ ಇರ್ಲಿಲ್ಲ. ಎಮರ್ಜೆನ್ಸಿ ಬರೋದಕ್ಕೆ ಮೂಲ ಕಾರಣನೇ ಸಂಜಯ್ ಗಾಂಧಿ. ಹಾಗೆ ಇಂದಿರಾ ಗಾಂಧಿಗಿಂತ ಇವರೇ ತುಂಬಾ ಆಕ್ಟಿವ್ ಆಗಿ ದೇಶದ ಎಲ್ಲಾ ಆಗು ಹೋಗುಗಳಿಗೆ ಕಾರಣರಾಗ್ತಾ ಇದ್ರು ಅಂತ ಹೇಳಲಾಗುತ್ತೆ. ಈ ಟೈಮ್ ನಲ್ಲಿ ಸಂವಿಧಾನದಲ್ಲಿ ಸಾಕಷ್ಟು ಬದಲಾವಣೆ ತಂದ್ರು. ಫ್ರೀಡಮ್ ಆಫ್ ಸ್ಪೀಚ್ ಅನ್ನೋದು ದೂರದ ಮಾತು. ಇಡೀ ದೇಶ ಕರ್ಫ್ಯೂ ನಲ್ಲಿತ್ತು. ಹೀಗೆ ಹೇಳ್ತಾ ಹೋದ್ರೆ ಸಾಕಷ್ಟು ಘಟನೆ ಈ ಟೈಮ್ ನಲ್ಲಿ ನಡೆದಿತ್ತು. ನಾವು ಇಂಪಾರ್ಟೆಂಟ್ ಆಗಿದ್ದ ಸ್ವಲ್ಪ ವಿಷಯನ ಮಾತ್ರ ತಿಳಿಸಿದ್ವಿ ಅಷ್ಟೇ. ಇವತ್ತಿಗೆ ಇದನ್ನ ಬ್ಲಾಕ್ ಡೇ ಆಫ್ ಡೆಮೋಕ್ರಸಿ ಅಂತ ಕೂಡ ಕರೀತಾರೆ. ಇಲ್ಲಿಗೆ ಅಂದ್ರೆ 1977 ಮಾರ್ಚ್ 21ಕ್ಕೆ ಎಮರ್ಜೆನ್ಸಿ ಅಂತ್ಯ ಕಂಡಿತ್ತು. ಇದಕ್ಕೆ ಮೂಲ ಕಾರಣ 1977 ಜನವರಿ 18ರಲ್ಲಿ ನಡೆದ ಎಲೆಕ್ಷನ್ ಅಲ್ಲಿ ಇಂದಿರಾ ಗಾಂಧಿಯ ಸೋಲು. ಸೊ ಇಷ್ಟೆಲ್ಲ ಕೇಳಿದ್ಮೇಲೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ತಪ್ಪದೆ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿಕೊಂಡು ಒಂದು ಶೇರ್ ಕೊಟ್ಟು ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.